ವಿಶ್ವ ಮಾರುಕಟ್ಟೆ ಕುಸಿಯುತ್ತಿದ್ರೂ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಸದ್ಯಕ್ಕೆ ಏರಿಕೆ ಇಲ್ಲ. ದೇಶಾದ್ಯಂತ ನಿರಂತರ ಇಂಧನ ಪೂರೈಕೆಗೆ ಅಧಿಕಾರಿಗಳಿಂದ ಸೂಕ್ತ ಕ್ರಮ. ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಯುದ್ಧ ಪರಿಣಾಮ. ಎಲ್ಪಿಜಿ ಸಿಲಿಂಡರ್ ಬುಕ್ಕಿಂಗ್ ನಿಯಮದಲ್ಲಿ ಹೊಸ ಬದಲಾವಣೆ. ಒಂದು ಸಿಲಿಂಡರ್ ಬುಕ್ಕಿಂಗ್ ಮಾಡಿದ 25 ದಿನಗಳ ನಂತರವಷ್ಟೇ ರೀಫಿಲ್ಗೆ ಅವಕಾಶ. ಟ್ರಕ್ ಚಾಲಕನಿಗೆ ಬಲವಂತವಾಗಿ ಸಗಣಿ ತಿನ್ನಲು ಒತ್ತಾಯಿಸಿದ ಆರೋಪ. 4 ಸ್ವಯಂ ಘೋಷಿತ ಗೋರಕ್ಷಕರ ವಿರುದ್ಧ ಪ್ರಕರಣ ದಾಖಲು. ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದ ಘಟನೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಸ್ಥಗಿತ. ಇಂದಿನಿಂದ ಬೆಂಗಳೂರಾದ್ಯಂತ ಹೋಟೆಲ್ಗಳು ಬಂದ್ ಸಾಧ್ಯತೆ. ಬೆಂಗಳೂರು ಹೋಟೆಲ್ಗಳ ಸಂಘ ಎಚ್ಚರಿಕೆ. ಕೇಂದ್ರದಿಂದ ರಾಜ್ಯಕ್ಕೆ ನಿರಂತರ ಅನ್ಯಾಯ. ಕಾನೂನು ಹೋರಾಟ ನಡೆಸುವ ಕುರಿತು ಪರಿಶೀಲನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಹೆಣ್ಣು ಭ್ರೂಣ ಹತ್ಯೆ 80 ಪ್ರಕರಣಗಳಲ್ಲಿ ದಂಡ. 5 ನರ್ಸ್ಗಳ ಮೇಲೆ ಎಫ್ಐಆರ್. ವಿಧಾನ ಪರಿಷತ್ನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ. ಇರಾನ್ ನಾಗರಿಕ ವಸತಿ ಪ್ರದೇಶಗಳ ಮೇಲೆ ಬಿಳಿರಂಜಕ ಮಿಶ್ರಿತ ಬೆಂಕಿಯುಂಡೆಯ ಶೆಲ್ ಬಳಕೆ. ಇಸ್ರೇಲ್ ರಕ್ಷಣಾ ಪಡೆಯಿಂದ ಕಾನೂನು ಬಾಹಿರ ಪ್ರಯೋಗ. ಮಾನವ ಹಕ್ಕುಗಳ ಕಣ್ಗಾವಲು ಸಂಸ್ಥೆ ಆರೋಪ. ಇರಾನ್ನ ಶಾಲೆಯೊಂದರ ಮೇಲೆ ನಡೆದ ಸ್ಫೋಟ. 165 ವಿದ್ಯಾರ್ಥಿನಿಯರನ್ನ ಕೊಂದದ್ದು ಅಮೆರಿಕ. ಸೂಕ್ತ ತನಿಖೆಯ ವೇಳೆ ಸಂಪೂರ್ಣ ಮಾಹಿತಿ ಬಹಿರಂಗ. ಯುನೈಟೆಡ್ ಸ್ಟೇಟ್ಸ್ ಇರಾನ್ ನಡುವಿನ ಸಂಘರ್ಷ. ಇರಾನ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ ರಷ್ಯಾ. ಇರಾನ್ನ ಹೊಸ ನಾಯಕನಿಗೆ ಅಭಿನಂದನೆ ಸಲ್ಲಿಸಿದ ಪುಟಿನ್. ನಮ್ಮ ಇರಾನ್ನ ಸ್ನೇಹಿತರೊಂದಿಗೆ ಒಗ್ಗಟ್ಟನ್ನ ಖಚಿತಪಡಿಸಲು ನಾನು ಬಯಸುತ್ತೇನೆ ಎಂದು ಹೇಳಿಕೆ. ಇರಾನ್ ಸಂಪೂರ್ಣವಾಗಿ ಸೋಲುವವರೆಗೆ ದಾಳಿ ಮುಂದುವರಿಕೆ. ಅಲ್ಪಾವಧಿಯ ಯುದ್ಧ ಎಂದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಇನ್ನೂ ಯುದ್ಧ ಮುಗಿದಿಲ್ಲ ಎಂದು ಹೇಳಿಕೆ. ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ. ಟಿ20 ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಪ್ರಶಸ್ತಿ ಗೆಲ್ಲುವುದೇ ನಮ್ಮ ಮುಂದಿನ ಗುರಿ. ಟಿ20 ವಿಶ್ವಕಪ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ನ ಭವಿಷ್ಯದ ಸವಾಲು.